ಕಮಲ ಪಾಳಯದಲ್ಲಿ ಅಧ್ಯಕ್ಷಗಿರಿ ಅಂತರ್ಯುದ್ಧ ಆರಂಭ ಆಗಿದೆ. ಈಗ ರಾಜ್ಯಕ್ಕೆ ದೆಹಲಿಯ ಕೇಸರಿ ನಾಯಕರ ದಂಡು ಹರಿದು ಬರ್ತಾ ಇದೆ. ಕೇಸರಿ ನಾಯಕರ ದಂಡೆ ಈಗ ರಾಜ್ಯಕ್ಕೆ ಆಗಮಿಸ್ತಾ ಇದೆ. ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ವಾಗತ ಮಾಡಿದ್ದಾರೆ. ಸಂಸದ ಕಾರಜೋಳ, ಮಾಜಿ ಸಚಿವ BC ಪಾಟೀಲ್ ಸಾಥ್ ಕೊಟ್ಟರು. ರಾಜ್ಯ ರಾಜಕೀಯದ ಬಗ್ಗೆ ಮಹತ್ವದ ಮಾತುಗಳನ್ನು ನಡೆಸಿದ್ದಾರೆ. ಮತ್ತೆ ಇದೀಗ BY ವಿಜಯೇಂದ್ರ ಅವರ ಕುರ್ಚಿ ಮತ್ತೆ ಭದ್ರವಾಯಿತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗ ಬೆಂಗಳೂರಿಗೆ ಅವರು ಬಂದಿದ್ದಾದ್ರು ಯಾಕೆ? ಹಾಗಾದ್ರೆ ದೆಹಲಿಯ ಬಿಜೆಪಿ ನಾಯಕ ಬೆಂಗಳೂರಿಗೆ ಬಂದಿದ್ದು ಯಾಕಪ್ಪ? ರೀಸನ್ ಏನು ನೋಡಿ. ಬಿಜೆಪಿಯಲ್ಲಿ ರಾಜ್ಯ ಅಧ್ಯಕ್ಷರ ಗಾದಿಗಾಗಿ ಅಂತರ್ಯುದ್ಧ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಈ ನಡುವೆ ಪಕ್ಷದ ಕಾರ್ಯದರ್ಶಿ, ಜಂಟಿ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಶಿವಪ್ರಕಾಶ್ ಅವರು ಬೆಂಗಳೂರಿಗೆ ಬಂದಿರುವಂಥದ್ದು ಸಾಕಷ್ಟು ರೆಕ್ಕೆ ಪುಕ್ಕ ಕೊಡ್ತಾ ಇದೆ. ಈವರೆಗೆ ಕೇವಲ ಮಾತುಗಳು ಮಾತ್ರ ಕೇಳಬರ್ತಾ ಇತ್ತು. ಆದರೆ ಈಗ ಅವರು ಬರ್ತಾ ಇದ್ದಂತೆ, ಸಂಘಟನಾ ಕಾರ್ಯದರ್ಶಿ ಬರ್ತಾ ಇದ್ದಂತೆ ಇದಕ್ಕೊಂದು ರೀತಿ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಹೀಗಾಗಿ ಅವರು ಬರೋದಕ್ಕೆ ಕಾರಣ ಏನು? ಜೊತೆಗೆ ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ತರವಾಗಿರುವ ಬದಲಾವಣೆಗಳು ಏನಾದರೂ ಆಗತ್ತಾ? ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬಂದಿದ್ದಾರಾ ಶಿವಪ್ರಕಾಶ್ ಅವರು ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಬಿಜೆಪಿಯಲ್ಲಿ ಯಾವ ಬದಲಾವಣೆಗೆ ನಾಂದಿ ಹಾಡುತ್ತೆ ಕಾದು ನೋಡಬೇಕಾಗತ್ತೆ.